ನದಿ ತೀರದಲ್ಲಿ ವ್ಯಾಪಾರ. ಬೇಸಿಗೆ ಕಾಲ ಬಿಸಿಲು ಜಾಸ್ತಿ ಇರೋದ್ರಿಂದ ತುನಿಗುಬ್ಬಚ್ಚಿ ಇವಾಗ ಅವಳ ಮನೇನ ನದಿ ತೀರದಲ್ಲಿ ಬದಲಾಯಿಸಿದ್ಲು. ಅಲ್ಲಿ ಯಾವಾಗ್ಲೂ ತಂಪಾದ ಗಾಳಿ ಬೀಸೋದ್ರಿಂದ ಅವ್ರೆಲ್ರಿಗೂ ತುಂಬಾನೇ ಸಂತೋಷ ಆಗ್ತಾ ಇತ್ತು. ಆದ್ರೆ ಊರಿನಲ್ಲಿ ಬಿಸಿಲು ಜಾಸ್ತಿ ಅನ್ನೋದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ಸಂಜೆ ಸಮಯ ಆ ನದಿ ತೀರದಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಿದ್ರು. ಇದನ್ನ ನೋಡ್ತಾ ಇದ್ದ ಟುನಿಗೆ ಒಂದು ವ್ಯಾಪಾರ ಆಲೋಚನೆನೋ ಬಂತು. ತಕ್ಷಣ ಅವಳ ಮಗಳು ಬುಜ್ಜಿ ಹತ್ತಿರ ಅವಳಿಗೆ ಬಂದಿರೋ ಆಲೋಚನೆ ಬಗ್ಗೆ ಅವಳು ಹೇಳಿದ್ಲು. ಬುಜ್ಜಿ, ನೋಡ್ದಾ, ಸಂಜೆ ಆದ್ರೆ ಸಾಕು ಊರಿನ ಜನರೆಲ್ಲ ನಮ್ಮ ಮನೆ ಮುಂದೆ ಬಂದು ಹೇಗೆ ಕೂತ್ಕೋತಾ ಇದ್ದಾರೆ ಅಂತ. ಅವರಿಗೆ ಇಲ್ಲಿ ಬಂದು ಕೂರೋದ್ರಿಂದ ತುಂಬಾ ನೆಮ್ಮದಿಯಾಗಿದೆ. ಹೌದಮ್ಮ, ನಮ್ಮ ಮನೆ ನದಿಯ ದಡದಲ್ಲಿ ಇರುವುದು ನಮ್ಮ ಅದೃಷ್ಟ. ಸಂಜೆ ಆದ್ರೆ ಸಾಕು ನನ್ನ ಗೆಳೆಯರೆಲ್ಲ ಕೂಡ ಆಟಾಡ್ಲಿಕ್ಕೆ ಇಲ್ಲಿಗೆ ಬಂದ್ಬಿಡ್ತಾರೆ. ಯಾಕೆ ಗೊತ್ತಾ? ಇಲ್ಲಿ ತಂಪಾದ ಗಾಳಿ ಬರುತ್ತೆ ಅಲ್ವಾ. அதுதான் நானும் யோசிக்கிற. சாயங்கால நேரத்துல நம்ம வீட்டாண்ட நிறைய பேர் வராங்கல்ல, அவங்களுக்கு டீ காஃபி சுட சுட பஜ்ஜி போண்டா ಇದೆல்லாம் போட்டா நம்ம எவ்வளவு நல்லா இருக்கும். ಅದಕ್ಕೇನೆ ಒಂದು ಸಣ್ಣ ತಳ್ಳುಗಾಡಿಯಲ್ಲಿ ಒಂದು ಟೀ ಬೋಂಡಾ ಅಂಗಡಿ ಇಡೋಣ ಅಂತ ಇದ್ದೀನಿ. ವಾವ್ ಅಮ್ಮ, ಎಷ್ಟು ಒಳ್ಳೆ ಐಡಿಯಾ. ನಾವು ನಮ್ಮ ಮನೆ ಹತ್ರನೇ ಅಂಗಡಿ ಇಟ್ರೆ ಸಂಜೆ ಸಮಯದಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡೋರು ಎಲ್ಲರೂ ತಗೊಂಡು ಎಲ್ಲಾನು ತಿಂತಾರೆ. ಖಂಡಿತವಾಗಿ ನಮ್ಮ ವ್ಯಾಪಾರ ಸೂಪರ್ ಹಿಟ್ ಆಗುತ್ತೆ ಅಮ್ಮ. சரி, இன்னும் எதுக்கு நான் லேட் பண்ணணும்? நாளைக்கு சாயங்காலத்துல இருந்தே இந்த டீ கடையை ஆரம்பிக்கலான்னு இருக்கேன். ಹಾಗೆ ಅನ್ಕೊಂಡ ತಕ್ಷಣ ಟುನಿಗುಬ್ಬಚ್ಚಿ ಆ ದಿನ ಸಂಜೆ ಸಮಯ ಅವಳ ಮನೆಯ ಮುಂದ್ಗಡೆ ಒಂದು ಚಿಕ್ಕ ಸ್ಟಾಲ್ ಹಾಕಿ ಅಲ್ಲಿ ಬಿಸಿ ಬಿಸಿಯಾದ ಟೀ ಹಾಗೂ ಬಿಸಿ ಬಿಸಿಯಾದ ಬಜ್ಜಿ ಮಾಡಿ ಮಾರ್ತಾ ಇದ್ಲು. ಅದರ ಘಮಘಮ ವಾಸನೆಗೆ ಪಕ್ಷಿಗಳು ಎಲ್ರೂ ಕೂಡ ಅಲ್ಲಿಗೆ ಬರ್ತಾ ಇದ್ರು. ಆ ಸಮಯದಲ್ಲಿ ಚೋಟಿಗಿಳಿ, ಲೂಸಿ ಪಾರಿವಾಳ ಹಾಗೂ ಮಹಿಹದ್ದು ಅಲ್ಲಿಗೆ ಬಂದ್ರು. ತುನಿ, ನೀನು ಸಂಜೆ ಸಮಯದಲ್ಲಿ ಟೀ ಮತ್ತು ಬಿಸಿ ಬಿಸಿ ಪಕೋಡ ಹಾಕುವ ವಾಸನೆಗೆ ನಮ್ನ ಎಲ್ಲರನ್ನ ಎಳಿತಾ ಇದೀಯಾ. ನನಗೆ ಒಂದು ಟೀ, ಬಿಸಿ ಬಿಸಿ ಒಂದ್ ಪ್ಲೇಟ್ ಪಕೋಡ ಕೊಡು. ಹೌದು ತುನಿ, ಇಲ್ಲಿ ಎಲ್ಲಾ ಕಡೆನೂ ಬಿಸಿಲು ಜಾಸ್ತಿ ಇದೆ, ಇಲ್ಲಿ ಮಾತ್ರ ತುಂಬಾ ತಂಪಾದ ಗಾಳಿ ಬರ್ತಾ ಇದೆ. ನನಗೂ ಕೂಡ ಒಂದು ಟೀ ಕೊಡು. ಸೂಪರ್ ಐಡಿಯಾ ಮಾಡಿದೀಯಾ. ತಗೊಳ್ಳಿ ಮಗಿಯವ್ರೆ. ಲೂಸಿ, ನೀವು ಕೂಡ ತಗೊಳ್ಳಿ. ಇಲ್ಲಿ ತಂಪಾದ ಗಾಳಿ ಬರುತ್ತೆ, ಹೊರಗಡೆ ತುಂಬಾ ಬಿಸಿಲು ಜಾಸ್ತಿ ಇದೆ. ಈ ಸಮಯದಲ್ಲಿ ಎಲ್ಲರೂ ಇಲ್ಲಿ ಬಂದು ಕೂತ್ಕೊಳ್ಳುವಾಗ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿದೆ. ಚೋಟಗಿಳಿ ಟೀ ಕುಡ್ಕೊಂಡು, ತುನಿ, ನಿನ್ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ. ನಿನ್ನ ಟೀ ಕುಡಿದ್ರೆ ಸಾಕು, ಬೆಳಿಗ್ಗಿಂದ ಸಂಜೆ ತನಕ ಶಾಪಲ್ಲಿ ಕೂತ್ಕೊಂಡು ಮೈಕೈ ನೋವು ಎಲ್ಲಾನು ಮಾಯವಾಗುತ್ತೆ. ನಿಮ್ಮೆಲ್ಲರ ಈ ಹೊಗಳಿಕೆಗೆ ತುಂಬಾ ಧನ್ಯವಾದಗಳು. ನಾಳೆ ನಮ್ಮಮ್ಮ ವೆರೈಟಿಯಾಗಿ ಸ್ನ್ಯಾಕ್ಸ್ ಮಾಡ್ತಾರೆ. ನೀವೆಲ್ಲರೂ ಖಂಡಿತವಾಗಿ ಬಂದೋಗ್ಬೇಕು. ಖಂಡಿತ ಬರ್ತೀವಿ ಬುಜ್ಜಿ. ಯಾವಾಗ್ಲೂ ಇನ್ ಮುಂದೆ ನಮ್ ಸ್ಥಳ ಸಂಜೆ ಇದೆ. ಹಾಗೆ ದಿನಗಳು ಹೋಗ್ತಾ ಹೋಗ್ತಾ ಟುನಿಗುಬ್ಬಚ್ಚಿಯ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅವಳು ಮಾಡಿಕೊಡುವ ಟೀ ಕುಡಿಯಕ್ಕೆ, ಬಜ್ಜಿ ತಿನ್ನಕ್ಕೆ ಸುಮಾರು ಪಕ್ಷಿಗಳು ಅವಳ ಅಂಗಡಿಗೆನೆ ಹೋಗ್ತಾ ಇದ್ರು. ಆದ್ರೆ ಈ ವಿಷಯ ಚಿಚ್ಚುಗೆ ಇಷ್ಟ ಆಗ್ಲಿಲ್ಲ. ಟುನಿಗುಬ್ಬಚ್ಚಿ ಅಂಗಡಿಗೆ ಎಲ್ಲ ಪಕ್ಷಿಗಳು ಹೋಗೋದ್ರಿಂದ ಚೋಟಗಿಳಿಯ ಕಿರಾಣಾ ಶಾಪ್ಗೂ ಹಾಗೇನೆ ಚಿಚುವಿನ ಬಟ್ಟೆ ಶಾಪ್ಗೂ ಯಾರು ಹೋಗ್ತಾ ಇತ್ತಿಲ್ಲ. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೋಸ್ಕರ ಚೋಟು ಹಾಗೂ ಚಿಚು ಇಬ್ರು ಸೇರಿದ್ರು. ನೋಡ್ದ ಚೋಟು, ಆ ತುನಿ ನದಿಯ ತೀರದಲ್ಲಿ ಮನೆಯನ್ನು ಕಟ್ಕೊಂಡಿದ್ದು ಮಾತ್ರವಲ್ಲದೆ ಇಲ್ಲೇ ಒಂದು ಟೀ ಅಂಗಡಿನ ಇಟ್ಕೊಂಡು ನಮಗೆ ನಷ್ಟ ಬರುವ ರೀತಿ ಮಾಡಿದಾಳೆ. ಹೌದು ಚಿಚ್ಚು, ಸಂಜೆ ಸಮಯದಲ್ಲಿ ಯಾರು ಕೂಡ ನನ್ನ ಶಾಪ್ ಹತ್ರ ಕಣ್ಣೆತ್ತಿ ಕೂಡ ನೋಡ್ತಾ ಇಲ್ಲ. ಇನ್ನು ಏನ್ ಮಾಡೋದು? ಅಲ್ಲಿ ತಂಪಾದ ಗಾಳಿ ಬರುತ್ತೆ. ತುನಿ ಕೂಡ ಟೀನ ತುಂಬಾ ಚೆನ್ನಾಗಿ ಮಾಡ್ತಾಳೆ, ಅದಕ್ಕೆ ಅಲ್ಲಿಗೆ ಜನ ಹೋಗೋದು. ಏನ್ ಮಾಡದ? ಎಲ್ಲರೂ ಆ ತುನಿ ಅಂಗಡಿ ಹತ್ರನೇ ಹೋಗ್ತಾ ಇದ್ದಾರೆ, ನಮ್ಮ ಅಂಗಡಿ ಹತ್ರ ಬರ್ತಾ ಇಲ್ಲ. ಇದರಿಂದ ನಮಗೆ ತುಂಬಾ ಲಾಸ್ ಆಗಿದೆ. ಇನ್ ಮುಂದೆ ಯಾರು ಕೂಡ ನದಿ ಹತ್ರ ಹೋಗ್ಲೇಬಾರ್ದು. ಎಲ್ಲರೂ ಹೋಗ್ಲಿಕ್ಕೆ ಭಯ ಪಡ್ಬೇಕು, ಹಾಗೆ ಮಾಡ್ಬೇಕು. ಹೆದ್ರೋದ? ಯಾಕೆ ಹೆದರ್ಬೇಕು ಚಿಚ್ಚು? ತುನಿ ಯಾರು? ನಮ್ಮ ಗೆಳತಿ ತಾನೇ? ಗೆಳತಿಯ? ಯಾರ್ ನಮ್ಮ ಗೆಳತಿ? ನಮಗೆ ಮೋಸ ಆಗಂಗೆ ವ್ಯಾಪಾರ ಮಾಡುವವಳು, ಅವಳೆಲ್ಲ ನಮ್ ಗೆಳತಿನ. ಇನ್ ಮುಂದೆ ಸಂಜೆ ಸಮಯದಲ್ಲಿ ಆ ನದಿಯ ದಡಕ್ಕೆ ಯಾರು ಹೋಗದ ರೀತಿ ಅಲ್ಲಿ ದೆವ್ವ ಇದೆ ಅಂತ ದೊಡ್ಡ ನಾಟಕವನ್ನು ಮಾಡ್ತೀನಿ ನೋಡು. ಅಯ್ಯಯ್ಯೋ, ದೆವ್ವನಾ? ದೆವ್ವ ಅಂದ್ರೆ ನಂಗೆ ತುಂಬಾನೇ ಭಯ ಆಗ್ತಾ ಇದೆ. ಏನೇ ಮಾಡಿದ್ರು ನನ್ನ ಹೆಸರು ಬರದ ಹಾಗೆ ನೋಡ್ಕೋಬೇಕು. ಆ ದಿನ ಸಂಜೆ ಸಮಯ ಮಹಿಹದ್ದು ಹಾಗೂ ಎಲ್ರು ಕೂಡ ಟುನಿಯ ಅಂಗಡಿಯಲ್ಲಿ ಕೂತ್ಕೊಂಡು ಟೀ ಕುಡ್ಕೊಂಡು ನಗಾಡ್ಕೊಂಡು ಮಾತಾಡ್ತಾ ಇದ್ರು. ಸರಿಯಾಗಿ ಸ್ವಲ್ಪ ಸಮಯದ ನಂತರ ಚಿಚುಕಾಗೆ ಒಂದು ಬಟ್ಟೆನ ಅವಳ ಮುಖ ಇಡೀ ಸುತ್ಕೊಂಡು ದೆವ್ವದ ತರ ಶಬ್ದ ಮಾಡಿದ್ಲು. ಆ ಶಬ್ದ ಕೇಳಿದ ಪಕ್ಷಿಗಳೆಲ್ಲರೂ ಕೂಡ ದೆವ್ವ ಅಂತ ಹೇಳಿ ತುಂಬಾನೇ ಹೆದರಿದ್ರು. ಯಾರದು? ನನ್ನ ನದಿಯ ದಡದಲ್ಲಿ ಯಾರು ಏನು ಮಾಡೋದು? ಮಹಿಹದ್ದು ಹೆದರ್ಕೊಂಡು, ಯಾರು ತುನಿಯದು? ಯಾರೋ ಕಿರ್ಚ್ತಾ ಇದ್ದಾರೆ, ನಂಗೆ ಯಾಕೋ ಭಯ ಆಗ್ತಿದೆ. ಹೌದು ಮಗಿಯವ್ರೆ, ನನಗೂ ಕೂಡ ಭಯ ಆಗ್ತಾ ಇದೆ. ಯಾವುದೋ ಪ್ರಾಣಿ ಕಿರ್ಚ್ತಾ ಇದೆ. ಆವಾಗ ಚಿಚುಕಾಗೆ ಬಿಳಿ ಬಟ್ಟೆ ಸುತ್ಕೊಂಡು ಹೊರಗಡೆ ಬಂದು, ನಾನೇನು ಪ್ರಾಣಿಯಲ್ಲ, ನಾನು ದೆವ್ವ. ತುಂಬಾ ಕಾಲದಿಂದ ಇಲ್ಲೇ ಮಲಗಿದ್ದೀನಿ. ನನ್ನ ನಿದ್ರೆಯನ್ನು ಹಾಳು ಮಾಡುವ ರೀತಿ ಯಾರಿಲ್ಲಿ ಬಂದು ಕೂತಿರೋದು?
ಯಾರಾದ್ರೂ ಇಲ್ಲಿ ಬಂದ್ರೆ ನಿಮ್ಮ ರಕ್ತವನ್ನು ಕುಡಿದು ಬಿಡ್ತೀನಿ. ಅಯ್ಯಯ್ಯೋ ದೆವ್ವ, ಓಡಿ ಓಡಿ, ಎಲ್ಲರೂ ನಿಮ್ನ ಕಾಪಾಡ್ಕೊಳ್ಳಿ. ಚೋಟು ಹೆದ್ರು ತರ ನಾಟಕ ಮಾಡಿದ್ಲು. ಅಯ್ಯಯ್ಯೋ, ನಾನಿಲ್ಲಿ ಇರೋದಿಲ್ಲ, ಈ ತುನಿಯಿಂದ ನಮ್ ಜೀವನೇ ಹೋಗ್ಬಿಡುತ್ತೆ. ದೆವ್ವ ಬನ್ನಿ, ಎಲ್ಲರೂ ಓಡೋಣ. ಹಾಗೆ ದೆವ್ವ ದೆವ್ವ ಅಂತ ಹೇಳಿ ಪಕ್ಷಿಗಳು ಎಲ್ರು ಕೂಡ ಅಲ್ಲಿಂದ ಹೆದರ್ಕೊಂಡು ಅವ್ರವರ ಮನೆಗೆ ಓಡ್ ಹೋದ್ರು. ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಕೂಡ ಮನೆಯೊಳಗಡೆ ಹೋಗಿ ದೆವ್ವ ಅಂತ ಅಂದ್ಕೊಂಡು ಹೆದರ್ಕೊಂಡು ಬೀಗ ಹಾಕೊಂಡ್ರು. ಇದೆಲ್ಲವನ್ನು ದೆವ್ವದ ವೇಷದಲ್ಲಿದ್ದ ಚಿಚುಕಾಗೆ ನೋಡಿ ತುಂಬಾನೇ ಸಂತೋಷ ಪಟ್ಲು. ಆವಾಗ ಚಿಚುಕಾಗೆ ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು. ಎಷ್ಟು ದೊಡ್ಡ ಮುಟಾಳರು, ತುನಿ ಅಂಗಡಿ ಹತ್ರ ದೆವ್ವ ಇದೆ ಅಂತ ಯಾರು ಕೂಡ ಇನ್ಮುಂದೆ ಇಲ್ಲಿ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಇನ್ಮುಂದೆ ಯಾರು ಕೂಡ ಈ ಕಡೆ ಬರೋದಿಲ್ಲ, ನನ್ನ ಪ್ಲಾನ್ ಸಕ್ಸಸ್ ಆಗಿದೆ. ಮರುದಿನ ಬೆಳಿಗ್ಗೆ ಊರಿನವರು ಎಲ್ರು ಕೂಡ ಆ ದೆವ್ವದ ಬಗ್ಗೆನೇ ಮಾತಾಡ್ತಾ ಇದ್ರು. ಆ ದಿನ ಸಂಜೆ ಸಮಯ ಆದ್ರೂ ಕೂಡ ಯಾರೂ ಆ ನದಿ ತೀರಕ್ಕೆ ಹೋಗ್ಲೇ ಇಲ್ಲ. ಆದ್ರಿಂದ ಟೋನಿಗೆ ಯಾವುದೇ ವ್ಯಾಪಾರನೂ ನಡೀಲಿಲ್ಲ. ನೋಡ್ದ ಬುಜ್ಜಿ, ಆ ದೆವ್ವ ಎಲ್ಲಿಂದ ಬಂತೋ ಏನೋ. ಇವಾಗ ಈ ಕಡೆ ಒಬ್ರು ಮನುಷ್ಯರು ಕೂಡ ಬರ್ತಾ ಇಲ್ಲ. ಎಲ್ಲರೂ ದೆವ್ವ ಇದೆ ಅಂತ ಎದುರ್ತಾ ಇದ್ದಾರೆ. ವ್ಯಾಪಾರನೇ ಮುಳುಗೋಯ್ತು. ಅಮ್ಮ, ನೀವು ಭಯ ಪಡಬೇಡಿ. ನನಗೆ ಯಾಕೋ ದೆವ್ವದ ವಿಚಾರದಲ್ಲಿ ಸ್ವಲ್ಪ ಸಂದೇಹ ಇದೆ. ಅಮ್ಮ, ದೆವ್ವ ಅಂದ್ರೆ ಕಾಲಿರಲ್ಲ ಅಂತಾರೆ, ಆದ್ರೆ ಆ ದೆವ್ವ ನಡ್ಕೊಂಡೋಗಿದ್ದು ನಾನ್ ನೋಡ್ದೆ ಅಮ್ಮ. ಆ ದೆವ್ವಕ್ಕೆ ಕಾಲಿದೆ. ಅದು ಮಾತ್ರ ಅಲ್ಲ, ಆ ದೆವ್ವದ ಧ್ವನಿಯಲ್ಲಿ ಮಾತಾಡಿದವರ ಧ್ವನಿ ಕೂಡ ನಾನು ಎಲ್ಲೋ ಕೇಳ್ದಂಗಿದೆ. ಆವಾಗ ಅಲ್ಲಿಗೆ ಬಂದು ಹೌದು ಆಂಟಿ, ಬುಜ್ಜಿ ಹೇಳೋದು ನಿಜಾನೇ. ಆ ದೆವ್ವ ನಡ್ಕೊಂಡೋಗುವಾಗ ನಾವು ಕೂಡ ಆ ದೆವ್ವದ ಕಾಲನ್ನು ನೋಡ್ದು. ಆ ದೆವ್ವ ಕೆಂಪು ಕಲರ್ ಚಪ್ಪಲ್ ಹಾಕಿತ್ತು. ಚಿನ್ನುಕಾಗೆ ಯೋಚನೆ ಮಾಡಿ, ಕೆಂಪು ಕಲರ್ ಚಪ್ಪಲು ಮೊನ್ನೆ ತಾನೇ ನಾನು ನಮ್ಮ ಅಮ್ಮನಿಗೆ ಟೌನಿಂದ ತಂದು ಕೊಟ್ಟಿದ್ದು. ಹಾಗಾದ್ರೆ ನಿಜವಾಗ್ಲೂ ಆ ದೆವ್ವ? ನಾನು ಕೂಡ ಅದೇ ಹೇಳ್ತಾ ಇದ್ದೀನಿ ಚಿನ್ನು. ಯಾಕೆ ಅಂದ್ರೆ ನಮ್ಮ ವ್ಯಾಪಾರವನ್ನು ಹಾಳು ಮಾಡ್ಲಿಕ್ಕೆ ಯಾರೋ ದೆವ್ವದ ರೀತಿ ನಾಟಕ ಆಡ್ತಿದ್ದಾರೆ. ಯಾರು ಅಂತ ಕಂಡಿಡಿಬೇಕು. ಸ್ವಲ್ಪ ದಿನ ನಾವು ಡಿಟೆಕ್ಟಿವ್ ವೇಷದಲ್ಲಿ ಆ ದೆವ್ವ ಯಾರು ಅಂತ ಕಂಡಿಡಿಲೇಬೇಕು. ಸೂಪರ್ ಐಡಿಯಾ ಬುಜ್ಜಿ. ಇವತ್ತ ದೆವ್ವ ಯಾರು ಅಂತ ನಾವಿವತ್ತು ಕಂಡಿಡಿಯೋಣ. ಆ ದಿನ ರಾತ್ರಿ ಸಮಯ ಟೊನಿಯ ಅಂಗಡಿ ಹತ್ರ ಯಾರೂ ಇಲ್ಲ. ಬುಜ್ಜಿಗುಬ್ಬಚ್ಚಿ, ಬನ್ನುಗಿಳಿ ಹಾಗೂ ಚಿನ್ನುಕಾಗೆ 3 ಜನನು ಮರದ ಹಿಂದ್ಗಡೆ ನಿಂತ್ಕೊಂಡು ಯಾರು ಬರ್ತಾ ಇದ್ದಾರೆ ಅಂತ ನೋಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಚಿಚುಕಾಗೆ ಬಿಳಿ ಬಟ್ಟೆನ ಹಾಕೊಂಡು ಅಲ್ಲಿಗೆ ಬಂತು. ನನ್ನ ದೆವ್ವ ಅಂತ ತಿಳ್ಕೊಂಡು ಯಾರು ಕೂಡ ಅಂಗಡಿ ಹತ್ರ ಬರ್ಲಿಲ್ಲ. ಇನ್ನು 2 ದಿನ ಹೀಗೇನೆ ಬಂದು ಹೋಗ್ತೀನಿ. ಆವಾಗ ಬುಜ್ಜಿಗುಬ್ಬಚ್ಚಿ ಮೆಲ್ಲೆ, ನೋಡಿದ್ರಾ, ಆ ದೆವ್ವ ಹಾಕೊಂಡಿರೋದು ಚಿಚ್ಚು ಆಂಟಿ ಚಪ್ಪಲೆ. ಹಾಗಾದ್ರೆ ದೆವ್ವ ಅಂತ ಒಳಗಿರೋದು ಆ ಚಿಚ್ಚು ಆಂಟಿನೇ. ಅದು ಬುಜ್ಜಿ, ಇವತ್ತು ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಳ್ಳೋಣ. ನಾನು ಹಿಂದೆಯಿಂದ ಬಂದು ಹಿಡ್ಕೋತೀನಿ, ನೀವಿಬ್ರು ಮುಂದೆಯಿಂದ ಬಂದು ದೆವ್ವನ ಹಿಡ್ಕೊಳ್ಳಿ. ನಮ್ಮಮ್ಮ ಇವತ್ತು ದೆವ್ವದ ರೂಪದಲ್ಲಿ ಬಂದು ಈ ರೀತಿ ನಾಟಕ ಮಾಡ್ತಿದ್ದಾರೆ. ನನಗೆ ನಾಚಿಕೆ ಆಗ್ತಿದೆ. ನಮ್ಮ ಅಮ್ಮನಿಗೆ ಇವತ್ತು ಸರಿಯಾದ ಪಾಠ ಕಲಿಸ್ಕೊಡ್ತೀನಿ. ಮಕ್ಕಳು 3 ಜನ ಶಬ್ದನೇ ಮಾಡದೆ ದೆವ್ವದ ಹಿಂದ್ಗಡೆಯಿಂದ ಹೋಗಿ ದೆವ್ವನ ದಾಳಿ ಮಾಡಕ್ಕೆ ಶುರು ಮಾಡಿದ್ರು. ಬನ್ನು ದೆವ್ವದ ಕಾಲನ್ನ ಹಿಡಿದು ಗಟ್ಟಿಯಾಗಿ ಎಳ್ದ. ಇನ್ನೊಂದ್ ಕಡೆ ಬುಜ್ಜಿಗುಬ್ಬಚ್ಚಿ ದೆವ್ವ ಹಾಕೊಂಡಿರುವ ಆ ಬಟ್ಟೆನ ಎಳಿತಾ ಇದ್ಲು. ಅಯ್ಯಯ್ಯೋ, ಯಾರೋ ನನ್ ಕಾಲು ಎಳಿಯೋದು ಬಿಡ್ರೋ. ಬಟ್ಟೆ ಕೆಳಗಡೆ ಬಿದ್ದೋಯ್ತು. ಸಿಕ್ಕಾಕೊಂಡ ಈ ಕಳ್ಳ ದೆವ್ವ. ಇದು ದೆವ್ವನೇ ಅಲ್ಲ, ಇದು ನಮ್ಮ ಚಿಚ್ಚು ಆಂಟಿ. ಟೋನಿ ಶಬ್ದ ಕೇಳಿ ಹೊರಗಡೆ ಬಂದು, ಹಾಗಾದ್ರೆ ನಿನ್ನೆ ಬಂದು ಎದುರಿಸಿದ್ದು ಚಿಚ್ಚು ನೀನೇನಾ? ಈ ರೀತಿ ಮಾಡಕ್ಕೆ ನಿಂಗೆ ನಾಚಿಕೆ ಆಗಲ್ಲ? ಅಮ್ಮ, ಏನಮ್ಮ ನೀನು ದೆವ್ವದ ರೀತಿ ನಾಟಕ ಆಡಿ ತುನಿ ಆಂಟಿಯ ವ್ಯಾಪಾರವನ್ನು ಹಾಳು ಮಾಡಿದ್ದು ನೀನೇನಾ? ನೀನೀಗೆ ಮಾಡ್ತೀಯ ಅಂತ ನಾನು ಕನ್ಸಲ್ಲೂ ಆಲೋಚನೆ ಮಾಡಿಲ್ಲ. ಮಕ್ಕಳು ಶಬ್ದ ಮಾಡದನ್ನ ನೋಡಿ ಆ ಶಬ್ದ ಕೇಳಿ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳು ಕೂಡ ಅಲ್ಲಿಗೆ ಬಂದ್ರು. ಮಹಿ, ಲೂಸಿ, ಚೋಟು ಇದ್ರು. ಆವಾಗ ವೇಷ ಹಾಕೊಂಡು ಚಿಚುಕಾಗಿನೇ ದೆವ್ವದ ತರ ನಾಟಕ ಮಾಡಿದ್ದು ಎಲ್ರಿಗೂ ತಿಳಿತು. ಏನ್ ಚಿಚ್ಚು, ಪಕ್ಕದಲ್ಲಿರೋರು ಸಂತೋಷವಾಗಿದ್ರೆ ಅವ್ರನ್ನ ನೋಡಿ ಸಂತೋಷ ಪಡ್ಬೇಕು. ಅದು ಬಿಟ್ಬಿಟ್ಟು ತುನಿ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾಳೆ ಅಂತ ಹೊಟ್ಟೆ ಕಿಚ್ಚುಪಟ್ಟು ದೆವ್ವದ ರೀತಿ ಹೀಗೆ ನಾಟಕ ಮಾಡ್ತೀಯಾ? ನೀನು ಮೊನ್ನೆ ಕಿರ್ಚಿದ ಕಿರ್ಚಾಟಕ್ಕೆ ನನಗೆ ಚಳಿ ಜ್ವರ ಬಂದು ಮನೆಯಲ್ಲಿ ಮಲಗಿದ್ದೆ. ನೀನು ಜಿಪುಣಿ ಅಂತ ಗೊತ್ತು, ಆದ್ರೆ ಇಷ್ಟು ಕೆಟ್ಟ ಮನ್ಸಿರೋಳು ಅಂತ ಗೊತ್ತಾಗ್ಲಿಲ್ಲ. ಚೋಟಗಿಳಿ ಹೆದರ್ಕೊಂಡೆ, ನನ್ನನ್ನು ಕ್ಷಮಿಸಿ ಮಗಿಯವರೇ. ಚಿಚ್ಚು ನಿನ್ನೆ ಈ ಪ್ಲಾನ್ ಬಗ್ಗೆ ನನ್ ಜೊತೆ ಹೇಳಿದ್ಲು, ನಾನು ಕೂಡ ಬೇಡ ಅಂತ ಹೇಳ್ದೆ. ನೋಡಿದ್ರಮ್ಮ, ಎಲ್ಲರೂ ನಿಮ್ ಬಗ್ಗೆ ಹೇಗೆಲ್ಲ ಮಾತಾಡ್ತಿದ್ದಾರೆ ಅಂತ. ಇದೆಲ್ಲ ನಿಮ್ಮ ಕೆಟ್ಟ ಅಭ್ಯಾಸದಿಂದನೇ. ಇನ್ ಮುಂದೆ ನಾನ್ ನಿಮ್ ಜೊತೆ ಮಾತಾಡೋದೇ ಇಲ್ಲ. ಆವಾಗ ಚಿಚುಕಾಗೆ ಅಳುತ್ತಾ, ನನ್ನನ್ನು ಕ್ಷಮಿಸಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ತುನಿ ವ್ಯಾಪಾರ ಚೆನ್ನಾಗಿ ನಡೆದಾಗ ನನ್ನ ವ್ಯಾಪಾರ ನಿಂತೇ ಹೋಯ್ತು. ಅದ್ರಿಂದನೇ ಹೊಟ್ಟೆ ಕಿಚ್ಚುಪಟ್ಟು ಈ ರೀತಿ ಮಾಡಿದೆ. ನಾನು ಮಾಡಿದ್ದು ದೊಡ್ಡ ತಪ್ಪೆ. ಚಿಚ್ಚು, ವ್ಯಾಪಾರದಲ್ಲಿ ಹೀಗೆಲ್ಲ ಆಗೋದು ಸಹಜನೇ. ವ್ಯಾಪಾರ ಕಡಿಮೆ ಆದ್ರೆ ನೀನೇನಾದ್ರೂ ಹೊಸದಾಗಿ ಆಲೋಚನೆ ಮಾಡ್ಬೇಕೇ ಹೊರತು ನೀನು ಎದುರಲ್ಲಿ ವ್ಯಾಪಾರ ಮಾಡೋರ ಜೀವನವನ್ನು ಹಾಳು ಮಾಡಬಾರ್ದು. ನಿನಗೆ ಕಷ್ಟ ಬಂದಾಗ ನಾವು ಕೂಡ ಸಹಾಯ ಮಾಡ್ತೀವಿ. ಯಾಕೆ ನಿನ್ಗೆ ಇಷ್ಟೊಂದು ವಕ್ರ ಬುದ್ಧಿ?
ನಾನ್ ಮಾಡಿದ ತಪ್ಪು ನಂಗೆ ಅರ್ಥ ಆಯ್ತು ತುನಿ. ಮಕ್ಕಳ ಮುಂದೆ ತುಂಬಾ ತಲೆ ತೆಗ್ಗಿ ನಿಂತಿದ್ದೀನಿ. ಇನ್ ಮುಂದೆ ಯಾವತ್ತೂ ಕೂಡ ಈ ರೀತಿ ಮಾಡಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ಇನ್ ಮುಂದೆ ಯಾವತ್ತೂ ಈ ರೀತಿ ತಪ್ಪು ಮಾಡೋದಿಲ್ಲ. ಸರಿ ಚಿಚ್ಚು, ತುನಿ ಎಷ್ಟು ಒಳ್ಳೆಯವಳು ಅಂತ ಇವಾಗ್ಲಾದ್ರೂ ನೀನು ಅರ್ಥ ಮಾಡ್ಕೋ. ನೀನು ಕೂಡ ತುನಿ ಅಂಗಡಿ ಪಕ್ಕದಲ್ಲೇ ಸ್ನಾಕ್ಸ್ ಅಂಗಡಿನ ಇಟ್ಕೊಂಡು ಚೆನ್ನಾಗಿ ವ್ಯಾಪಾರ ಮಾಡು. ಅವಾಗ ನಿನಗೂ ಕೂಡ ಲಾಭ ಬರುತ್ತೆ. ಅಷ್ಟೇ ಬಿಟ್ಟು ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡ. ಸರಿ ಮಗಿ ಅವ್ರೆ, ತುಂಬಾ ಧನ್ಯವಾದಗಳು. ಚಿಚುಕಾಗೆ ಅವಳ ತಪ್ಪನ್ನ ತಿಳ್ಕೊಂಡು ಟುನಿ ಹತ್ರ ಕ್ಷಮಾಪಣೆ ಕೇಳಿದ್ಲು. ಟುನಿ ಕೂಡ ಚಿಚುಕಾಗೆನ ಕ್ಷಮಿಸಿದ್ಲು. ಆಮೇಲೆ ಮರುದಿನ ಸಂಜೆ ಸಮಯ ಟುನಿಯ ಅಂಗಡಿಯ ಪಕ್ಕದಲ್ಲೇ ಚಿಚುಕಾಗೆ ಕೂಡ ಹೊಸ ವ್ಯಾಪಾರನ ಶುರು ಮಾಡಿದ್ಲು. ಇಬ್ರ ವ್ಯಾಪಾರನು ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಇಲ್ಲಿ ಯಾರಿಗೂ ಯಾವುದೇ ನಷ್ಟನೂ ಬರ್ಲೇ ಇಲ್ಲ. ಪಕ್ಷಿಗಳ ಊರಿನಲ್ಲಿ ಒಂದೇ ಒಂದು ಕೊಳ. ಪಕ್ಷಿಗಳ ಊರಿನಲ್ಲಿದ್ದ ಕೊಳದಲ್ಲಿ ಚಿಚುಕಾಗೆ ಅವಳ ಎಮ್ಮೆಗಳನ್ನ ಇಳಿಸಿ ಸೋಪಾಕಿ ಆ ಎಮ್ಮೆಗಳನ್ನ ಸ್ನಾನ ಮಾಡಿಸ್ತಾ ಇದ್ಲು. ಆವಾಗ್ಲೇ ಆ ಕೊಳದ ತೀರದಲ್ಲಿ ಬನ್ನು ಕೂತ್ಕೊಂಡಿದ್ದ. ಹೇ ಚಿಚು, ಏನೇ ಮಾಡ್ತಿದ್ಯಾ? ಇದು ನಮ್ಮೂರಲ್ಲಿರುವ ಒಂದೇ ಒಂದು ಕೊಳ. ಈ ಕೊಳದಲ್ಲಿ ಎಮ್ಮೆಗಳನ್ನ ಸ್ನಾನ ಮಾಡಿಸ್ತಾ ಇದೀಯಾ? ಆ ಕೊಳದ ನೀರೆಲ್ಲಾನು ಕೊಳೆಯಾಗಲ್ವಾ? ಹಾರೆ ಸುಮ್ನಿರು ಟೋನಿ. ನನ್ನ ಎಮ್ಮೆಗಳು ನೋಡಕ್ಕೆಷ್ಟು ಮುದ್ದಾಗಿದೆ ಅಂತ. ಅವುಗಳನ್ನ ಕ್ಲೀನಾಗಿ ಇಟ್ಕೊಳ್ಳೋದು ನನ್ನ ಜವಾಬ್ದಾರಿ ಅಲ್ವಾ? ಅದಕ್ಕೆ 2 ಸಂತೂರ್ ಸೊಪ್ಪು ಹಾಕಿ ಅವುಗಳನ್ನ ಸ್ನಾನ ಮಾಡಿಸ್ತಾ ಇದ್ದೀನಿ. ನಾವೇನಿ ಕೊಳದ ನೀರ ಕುಡಿತಾ ಇರೋದು? ನಾವು ಕುಡಿತಾ ಇರೋದು ಪೈಪ್ ನೀರಲ್ವಾ? ವಾವ್, ಸೂಪರ್ ಆಂಟಿ. ನಿಮ್ಗೆ ಇಷ್ಟು ಬುದ್ಧಿ ಎಲ್ಲಿಂದ ಬಂತು? ಅಲ್ಲ, ಪೈಪಲ್ಲಿ ನೀರು ಎಲ್ಲಿಂದ ಬರ್ತಾ ಇದೆ? ಈ ಕೊಳದ ನೀರು ತಾನೇ ಪೈಪಲ್ಲಿ ಬರ್ತಾ ಇರೋದು. ಈ ಕೊಳದಲ್ಲಿರುವ ನೀರನ್ನ ನೀವು ಈ ತರ ಕೊಳಕು ಮಾಡಿದ್ರೆ ನಾಳೆ ಪೈಪಲ್ಲಿ ಬರೋ ನೀರ್ ಕೂಡ ಈ ಕೊಳದ ನೀರೇ ಆಗುತ್ತೆ. ಅಷ್ಟು ಕೂಡ ನಿಮ್ಗೆ ಗೊತ್ತಾಗಲ್ವಾ? ನೀನ್ ಸುಮ್ನೇರೋ, ನೀನ್ ಚಿಕ್ಕ ಹುಡ್ಗ, ನಿನ್ಗೇನ್ ಗೊತ್ತೋ? ಇದು ದೊಡ್ಡ ಕೊಳ. 2 ಎಮ್ಮೆಗಳನ್ನ ಸ್ನಾನ ಮಾಡಿಸಿದ್ರೆ ಏನಾಗುತ್ತೆ? ಹಾಗಂತ ಹೇಳಿ ಚಿಚುಕಾಗೆ ಆ 2 ಎಮ್ಮೆಗಳನ್ನ ಅಲ್ಲಿ ಸ್ನಾನ ಮಾಡಿಸ್ತಾ ಇದ್ಲು. ಆವಾಗ್ಲೇ ಅಲ್ಲಿಗೆ ಚೋಟುಗಿಳಿನೂ ಬಂದ್ಲು. ಅಲ್ಲ ಚಿಚು, ಏನ್ ಮಾತಾಡ್ತಾ ಇದೀಯಾ? ಈ ರೀತಿ ಎಮ್ಮೆಗಳನ್ನ ಸ್ನಾನ ಮಾಡಿಸಿದ್ರೆ ನೀರು ಕೊಳಕಾಗುತ್ತೆ. ಸ್ವಲ್ಪನೂ ಬುದ್ಧಿ ಇಲ್ವಾ ನಿನಗೆ? ಇದ್ರಲ್ಲಿ ಏನ್ ತಪ್ಪಿದೆ? ಈ ಪ್ರಪಂಚದಲ್ಲಿ ಯಾರು ಮಾಡದೇ ಇರೋ ವಿಷಯನ ನಾನು ಮಾಡ್ತಾ ಇಲ್ಲ. ಎಲ್ರು ಮಾಡೋ ವಿಷಯನೇ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಏನೂ ತಪ್ಪಿಲ್ಲ. ಹಾಗೆ ಚಿಚುನ ನೋಡಿ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳು ಕೂಡ ಅವ್ರ ಎಮ್ಮೆಗಳನ್ನ ಕರ್ಕೊಂಡ್ ಬಂದು ಆ ಕೊಳದಲ್ಲಿ ಸ್ನಾನ ಮಾಡಿಸ್ತಿದ್ರು. ಇವಾಗ ನೀಲಿ ಬಣ್ಣದಲ್ಲಿದ್ದ ಆ ನೀರು ಕಪ್ಪು ಬಣ್ಣಕ್ಕೆ ಬದಲಾಯಿತು. ಕೊಳಕಾಗಿನೋ ಇತ್ತು. ಹೀಗಿರುವಾಗ ಬೇಸಿಗೆ ಕಾಲ ಬಂತು. ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಬೆಳಿಗ್ಗೆ 8 ಗಂಟೆಗೆ ಚೋಟುಗಿಳಿ, ಟೊನಿಗುಬ್ಬಚ್ಚಿ, ಲೂಸಿ ಪಾರಿವಾಳ ಎಲ್ರೂ ಪೈಪ್ ಹತ್ರ ನೀರ್ ಹಿಡಿದಕ್ಕೋಸ್ಕರ ಬಂದು ನಿಂತ್ಕೊಂಡಿದ್ರು. ಹಬ್ಬ, ಇನ್ನೇನು ನೀರ್ ಬರ್ತಾನೆ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಬರ್ತಿತ್ತಲ್ವಾ? ಅಯ್ಯೋ ಹೌದು ಟುನಿ, ಮನೆಯಲ್ಲಿ ಈ ಬನ್ನು ಬೇರೆ ನೀರ್ ತಗೊಂಡ್ ಬಮ್ಮ, ರಸ್ನ ಮಾಡ್ಬೇಕು ಅಂತ ಅಂತಿದ್ದಾನೆ. ನೀರ್ ತಗೊಂಡ್ ಹೋಗಿಲ್ಲ ಅಂದ್ರೆ ಏನ್ ಮಾಡ್ತಾನೋ ಏನೋ ಅವನು. ಹಾಗೆ ಅವರು ಮಾತಾಡ್ತಾ ಇದ್ದಾಗ ಪೈಪಿಂದ ಬರೀ ಗಾಳಿ ಮಾತ್ರ ಬಂತು, ಆದ್ರೆ ನೀರ್ ಬರ್ಲಿಲ್ಲ. ಅದನ್ನ ನೋಡಿ ಲೂಸಿ ಪಾರಿವಾಳ ತುಂಬಾನೇ ಹೆದರಿದ್ಲು. ಅಯ್ಯಯ್ಯೋ, ನೀರ್ ಬರ್ತಾ ಇಲ್ಲ, ಬರೀ ಗಾಳಿ ಮಾತ್ರ ಬರ್ತಾ ಇದೆ. ಟುನಿ ಪೈಪನ್ನ ತಿರ್ಗ್ಸಿ ನೋಡಿ, ನೀರು ಯಾಕಮ್ಮ ಬರ್ತಾ ಇಲ್ಲ? ಬೇಗ ಬಾಮ್ಮ, ನೀನ್ ಇಲ್ಲಾಂದ್ರೆ ನಮ್ಗೆ ನೀರೇ ಇಲ್ಲ, ತುಂಬಾ ಕಷ್ಟ ಆಗುತ್ತೆ ಆಮೇಲೆ. ಟುನಿ, ಒಂದ್ ವೇಳೆ ಗ್ರೌಂಡ್ ವಾಟರ್ ಖಾಲಿ ಆಗಿರ್ಬೇಕು, ಅದಕ್ಕೆ ಪೈಪಲ್ಲಿ ನೀರ್ ಬರ್ತಾ ಇಲ್ಲ. ಇದು ಬೇಸಿಗೆ ಕಾಲ ಅಲ್ವಾ, ಅದೇ ರೀಸನ್ ಇರ್ಬೋದು. ಆವಾಗ್ಲೇ ಬನ್ನು ಒಂದು ಬಿಂದಿಗೆ ತಗೊಂಡು ಅಲ್ಲಿಗೆ ಬಂದ. ಏನಮ್ಮ ನೀನು ಇನ್ನು ನೀರ್ ತಗೊಂಡ್ ಬರ್ದೆ ಇಲ್ಲೇನ್ ಕತೆ ಮಾತಾಡ್ತಿದ್ಯಾ? ನನಗೆ ಸ್ನಾನಕ್ಕೆ ನೀರ್ ಬೇಕು. ನನ್ನಿಂದ ಈ ಬಿಸಿಲು ತಡ್ಕೊಳಕ್ಕಾಗ್ತಿಲ್ಲ. ನೀರೆಲ್ಲಿದೆ? ನೀರೇ ಬರ್ತಿಲ್ಲ. ನೀರಿಲ್ವಾ? ಓ, ಹಾಗಾದ್ರೆ ಸ್ನಾನ ಮಾಡೋದ್ ಬೇಡ್ವಾ? ಸರಿ, ಆದ್ರೆ ನನಗೆ ದಾಹ ಆಗ್ತಿದೆ ಅಲ್ವಾ? ಇವಾಗ ಕುಡಿಯೋಕು ಕೂಡ ನೀರಿಲ್ಲ ಅಂದ್ರೆ ನಾನ್ ಏನಮ್ಮ ಮಾಡೋದು? ಸರಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣವಾ ಚೋಟು? ನಮ್ಮೂರಲ್ಲಿ ಆ ದೊಡ್ಡ ಕೊಳ ಇದೆ ಅಲ್ವಾ, ಅದ್ರಲ್ಲಿ ನೀರಿದೆ. ಏನು ಸ್ವಲ್ಪ ಕೊಳಕಾಗಿರ್ಬೋದು. ಆ ನೀರನ್ನ ತಗೊಂಡ್ ಬಂದು ಬಿಸಿ ಮಾಡಿ ನಾವು ಕುಡಿಬೋದಲ್ವಾ? ಇವಾಗ ನಮಗೆ ಬೇರೆ ದಾರಿನೇ ಇಲ್ಲ. ಹಾ ಹೌದು ಟುನಿ, ಇದು ಸರಿಯಾದ ಐಡಿಯಾನೇ, ಬನ್ನಿ ಹೋಗೋಣ. ಹಾಗಂತ ಹೇಳಿ ಎಲ್ರೂ ಬಿಂದಿಗೆ ತಗೊಂಡು ಕೊಳದ ಹತ್ತಿರ ಬೇಗ ಹೋಗ್ತಾ ಇದ್ರು. ಆವಾಗ ದಾರಿಯಲ್ಲಿ ಅವರು ಚಿಚುಕಾಗೆನ ಅವಳ ಎಮ್ಮೆಯ ಜೊತೆ ನೋಡಿದ್ರು. ಅವಾಗ ಚಿಚುಕಾಗೆ ಎಲ್ಲರ ಕೈಯಲ್ಲಿ ಬಿಂದಿಗೆ ಇಟ್ಕೊಂಡ್ ಬಂದಿರೋದನ್ನ ನೋಡಿ, ಏನಿದೋ ಎಲ್ರ ಕೈಯಲ್ಲಿ ಬಿಂದಿಗೆ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಚಿಚು, ಪೈಪಲ್ಲಿ ನೀರ್ ಬರ್ತಾ ಇಲ್ಲ, ಅದಕ್ಕೆ ಕೊಳದಿಂದ ನೀರ್ ತಗೊಂಡ್ ಬರ್ಬೇಕು ಅಂತ ಹೋಗ್ತಾ ಇದೀವಿ. ನೀನೇನ್ ಮಾಡಿ ಬರ್ತಿದ್ಯಾ? ಆವಾಗ ಚಿಚು, ಓ ನಾನ್ ಇವಾಗಷ್ಟೇ ನನ್ ರಾಮುನ 2 ಸಂತೂರ್ ಸೊಪ್ಪು ಹಾಕಿ ಸ್ನಾನ ಮಾಡಿಸಿ ಬರ್ತಾ ಇದ್ದೀನಿ. ಇವಾಗ ಕೊಳದಲ್ಲಿರುವ ನೀರಲ್ಲಿ ರಾಮುನ ಸ್ನಾನ ಮಾಡಿಸ್ತಾ ಸೋಪು ಮಾತ್ರ ಇದೆ, ಅದು ತುಂಬಾನೇ ಸಾಫ್ಟ್ ಆಗಿರುತ್ತೆ. ಹಾಗಂತ ಹೇಳಿದಾಗ ಎಲ್ರಿಗೂ ಶಾಕ್ ಹೊಡೆದ ಹಾಗೆ ಇತ್ತು. ಎಲ್ರೂ ಆ ಕೊಳದ ನೀರನ್ನ ನೋಡಿದ್ರು. ಕೊಳದಲ್ಲಿದ್ದ ನೀರು ಇವಾಗ ನೀಲಿ ಬಣ್ಣದಲ್ಲಿ ಇಲ್ಲ, ಕಪ್ಪು ಬಣ್ಣದಲ್ಲಿ ಇತ್ತು. ತುಂಬಾ ಕೆಟ್ಟ ವಾಸನೆನೂ ಬರ್ತಾ ಇತ್ತು. ಆ ನೀರಲ್ಲಿ ಸಬ್ಬು ವಾಸನೆನೂ ಇತ್ತು. ಬನ್ನು ತುಂಬಾ ಕೋಪದಿಂದ, ನಾನ್ ಅವತ್ತೇ ಹೇಳ್ದೆ ತಾನೆ,
ಇಲ್ಲಿ ಈ ನೀರನ್ನ ನೀವು ಹಾಳು ಮಾಡಬೇಡಿ, ಇಲ್ಲಿ ಎಮ್ಮೆಗಳನ್ನ ಹಸುಗಳನ್ನ ಸ್ನಾನ ಮಾಡಿಸ್ಬೇಡಿ ಅಂತ. ಇವಾಗ ಏನ್ ಮಾಡ್ತೀರಾ? ಹೋಗಿ ಆ ಸೋಪ್ ನೀರನ್ನ ತಗೊಂಡ್ ಬಂದು ಬಿಸಿ ಮಾಡಿ ಕುಡಿತೀರಾ? ಹೋಗಿ ಹೋಗಿ ಆ ಎಮ್ಮೆಗಳು ಉಚ್ಚೆ ಮಾಡಿರುವ ಆ ನೀರನ್ನೇ ನೀವು ಬಿಸಿ ಮಾಡಿ ಕೊಡಿ. ಇವಾಗ ಪೈಪಲ್ಲಿ ನೀರ್ ಬರ್ತಾ ಇಲ್ಲ, ಕೊಳದಲ್ಲಿ ಇರುವ ನೀರ್ನ ತಗೊಂಡ್ ಹೋಗಕ್ಕೆ ಬಂದ್ರೆ ಕೊಳದ ನೀರು ಈ ರೀತಿ ಇದೆ, ಇನ್ ಮುಂದೆ ನಾವು ಏನ್ ಕುಡಿಯೋದು? ಆವಾಗ ಚೋಟು, ಹೌದ್ ಕಣೋ, ನೀನ್ ಹೇಳಿದ್ ನಿಜಾನೇ. ಈ ನೀರನ್ನ ಕುಡಿದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ, ಯಾರು ಗೊತ್ತೋ ನಮ್ ಪ್ರಾಣ ಹೋದ್ರೂ ಕೂಡ ಹೋಗುತ್ತೆ. ಅಯ್ಯೋ, ಇದಿದೊಂದೇ ದಾರಿ. ಇವಾಗ ಈ ನೀರು ಕೂಡ ಕೊಳಕಾಗಿದೆ. ಚಿಚು, ಇದೆಲ್ಲದಕ್ಕೂ ಕಾರಣ ನೀನೇ ನೋಡು. ಆವಾಗ ಚಿಚುನೆ ಬೇಜಾರ್ ಮಾಡ್ಕೊಂಡು, ಅಯ್ಯೋ ಎಲ್ಲರೂ ನನ್ನ ಕ್ಷಮಿಸಿ, ನಾನು ಈ ರೀತಿ ನೀರಿಗೆ ಕಷ್ಟ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ಮುಂದೆ ಈ ನೀರನ್ನ ನಾನು ಹಾಳ್ ಮಾಡಲ್ಲ. ಹಾಳ್ ಮಾಡಕ್ಕೆ ಅಲ್ಲಿ ಏನಿದೆ? ಇವಾಗ ಬೇರೆ ನೀರು ಇಲ್ಲ. ಬನ್ನಿ, ಈ ಕೊಳಕು ನೀರನ್ನೇ ತಗೊಂಡು ಹೋಗಿ ಬಿಸಿ ಮಾಡಿ ಕುಡಿಯೋಣ, ಇಲ್ಲಾಂದ್ರೆ ದಾಹದಲ್ಲಿ ಸತ್ತೋಗ್ತೀವಿ. ಹಾಗಂತ ಹೇಳಿ ಎಲ್ರು ಬೇಜಾರ್ ಮಾಡ್ಕೊಂಡು ಅದೇ ನೀರನ್ನ ತಗೊಂಡ್ ಹೋದ್ರು. ಮನೆಗೆ ಹೋಗಿ ಅದನ್ನ ಎಷ್ಟೇ ಫಿಲ್ಟರ್ ಮಾಡಿ ಎಷ್ಟೇ ಬಿಸಿ ಮಾಡಿದ್ರು ಸಬ್ಬು ವಾಸನೆನೂ ಹೋಗಿಲ್ಲ, ಗಬ್ಬು ವಾಸನೆನೂ ಹೋಗ್ಲಿಲ್ಲ. ಅದೇ ನೀರನ್ನ ಕುಡ್ಕೊಂಡು ಎಲ್ರು ಹೊಟ್ಟೆ ನೋವಲ್ಲಿ ಕಷ್ಟಪಟ್ರು. ಇನ್ನು 3 ತಿಂಗಳು ಹೋಯ್ತು. ಇವಾಗ ಬಿಸಿಲು ಇನ್ನೂ ಜಾಸ್ತಿನೇ ಇತ್ತು. ಎಷ್ಟು ಜಾಸ್ತಿ ಅಂದ್ರೆ ಆ ಕೊಳದಲ್ಲಿದ್ದ ಕೊಳಕು ನೀರು ಕೂಡ ಇವಾಗ ಅಲ್ಲಿಲ್ಲ. ಆ ನೀರನ್ನು ಬತ್ತಿ ಹೋಗಿತ್ತು. ಮಣ್ಣೆ ಒಣಗೋಗಿ ಇವಾಗ ನೆಲ ಬಿರುಕು ಬಿಟ್ಟಿತ್ತು. ಊರಿನಲ್ಲಿದ್ದ ಪಕ್ಷಿಗಳು ಎಲ್ರು ಕೂಡ ಒಂದಿನ ಮರದ ಕೆಳಗಡೆ ನಿಂತ್ಕೊಂಡು ನೀರಿಗೋಸ್ಕರ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ತುಂಬಾನೇ ಕಷ್ಟಪಡ್ತಿದ್ರು. ಅಮ್ಮ, ನನಗ್ ದಾಹ ಆಗ್ತಿದೆ, ಈ ದಾಹದಲ್ಲಿ ನಾನು ಸತ್ತೋಗ್ತೀನೋ ಏನೋ, ನನ್ನನ್ನು ಎತ್ಕೊಂಡೋಗಿ ಪ್ಲೀಸ್ ಯಾವ್ದಾದ್ರು ವಾಟರ್ ಟ್ಯಾಂಕ್ ಅಲ್ಲಿ ಎತ್ತಿ ಬಿಸಾಕ್ ಬಿಡಮ್ಮ. ಸುಮ್ನಿರೋ, ನನ್ಗೂ ಕೂಡ ದಾಹ ಆಗ್ತಾ ಇದೆ, ಆದ್ರೆ ಏನ್ ಮಾಡೋದು, ಕುಡಿಯಕ್ಕೆ ನೀರಿಲ್ವಲ್ಲ. ಆವಾಗ ಚಿಚುಕಾಗೆ, ಎಲ್ರೂ ನನ್ನ ಕ್ಷಮಿಸ್ಬಿಡಿ, ನನ್ನಿಂದಾನೇ ಆ ಕೊಳದ ನೀರೆಲ್ಲ ಹಾಳಾಯ್ತು. ಇವಾಗ ನೀರಿಲ್ದೆ ನೀವೆಲ್ರೂ ಕೂಡ ಕಷ್ಟಪಡ್ತಾ ಇದ್ದೀರಾ. ನಡ್ದಿದ್ದೇನೋ ನಡ್ದೋಯ್ತು, ಇವಾಗ ಬೇರೆ ದಾರಿನೂ ಇಲ್ಲ. ಇನ್ನು ಮಳೆ ಬಂದ್ರೇನೆ ನಮ್ಮೂರಿಗೆ ನೀರ್ ಸಿಗೋದು, ಅದಕ್ಕೇನಾದ್ರೂ ಮಾಡ್ಬೇಕು. ಮಳೆನಾ? ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತಾ? ನೀನ್ ಬೇರೆ ಟೋನಿ, ಬೇಸಿಗೆ ಕಾಲದಲ್ಲಿ ಹೇಗ್ ಮಳೆ ಬರುತ್ತೆ? ಬರುತ್ತೆ, ಅದಕ್ಕೆ ಯಾರಾದ್ರೂ ಋಷಿಗಳು, ಸ್ವಾಮೀಜಿಗಳು, ಪುಣ್ಯ ಪುರುಷರು ಪೂಜೆ ಮಾಡ್ಬೇಕು. ಆ ಮಳೆರಾಯನಿಗೆ ಪೂಜೆ ಮಾಡಿದ್ರೆ ಖಂಡಿತ ಮಳೆ ಬರುತ್ತೆ. ಆದ್ರೆ ಅಂತವ್ರು ಎಲ್ಲಿದ್ದಾರೆ ಟುನಿ? ಇದ್ದಾರೆ, ನಮ್ಮೂರ ಅಡವಿಯಲ್ಲಿ ಮಹಿಹದ್ದು ಅನ್ನುವ ಒಬ್ರು ಸ್ವಾಮೀಜಿ ಇದ್ದಾರೆ. ಅವರು ಬಂದು ಯಾಗ ಮಾಡಿದ್ರೆ ಸಾಕು, ಖಂಡಿತ ಮಳೆ ಬಂದೇ ಬರುತ್ತೆ. ಅವ್ರು ತುಂಬಾ ಒಳ್ಳೆಯವರು, ತುಂಬಾ ಮಹಿಮೆ ಇರೋರು. ನಾವ್ ಇವಾಗ್ಲೇ ಹೋಗಿ ಅವರನ್ನ ನಮ್ಮೂರಿಗೆ ಕರ್ಕೊಂಡ್ ಬರ್ಬೇಕು. ಓ, ಸ್ವಾಮೀಜಿನಾ? ಹಾಗಾದ್ರೆ ಅವ್ರ ಹತ್ರ ತೀರ್ಥನಾದ್ರೂ ಇರುತ್ತೆ ಅಲ್ವಾ, ಕುಡಿಯಕ್ಕೆ ತೀರ್ಥನಾದ್ರೂ ಕೊಡ್ತಾರೆ. ಹಾಗಂತ ಅನ್ಕೊಂಡು ಪಕ್ಷಿಗಳು ಎಲ್ರು ಕೂಡ ಮಹಿಹದ್ದು ಸ್ವಾಮೀಜಿನ ಭೇಟಿ ಮಾಡಕ್ಕೆ ಹೋದ್ರು. ಮಹಿಹದ್ದು ಸ್ವಾಮೀಜಿ ಅಡವಿಯಲ್ಲಿ ಒಂದು ಮರದ ಕೆಳಗಡೆ ಕಣ್ ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಮೈಯಿಡಿ ವಿಭೂದಿ ಹಚ್ಕೊಂಡು ರುದ್ರಾಕ್ಷ ಮಾಲೆ ಹಾಕಿದ್ರು. ಆವಾಗ ಲೂಸಿ ಪಾರಿವಾಳ ಸ್ವಾಮೀಜಿ ಅಂತ ಕರೆದಾಗ ತಪಸ್ಸು ಮಾಡ್ತಾ ಇದ್ದ ಸ್ವಾಮೀಜಿ ಕಣ್ಬಿಟ್ಟು ನೋಡಿದ್ರು. ಯಾರ್ ನೀವು? ನನ್ ತಪಸ್ಸನ್ನ ಯಾಕೆ ಹಾಳು ಮಾಡಿದ್ರಿ? ಯಾಕೆಲ್ರು ಅಷ್ಟು ಬೇಜಾರಲ್ಲಿದ್ದೀರಾ? ಸ್ವಾಮಿ, ನಮ್ಮನ್ನ ದಯವಿಟ್ಟು ಕ್ಷಮಿಸಿ, ನಾವು ತಪಸ್ಸು ಹಾಳು ಮಾಡಕ್ ಬಂದಿಲ್ಲ. ಪಕ್ಕದೂರಲ್ಲಿದ್ದ ಪಕ್ಷಿಗಳ ಊರು ನಮ್ಮೂರು. ನಮ್ಮೂರಲ್ಲಿ ಇವಾಗ ನೀರಿಲ್ದೆ ನಾವು ತುಂಬಾ ಕಷ್ಟಪಡ್ತಾ ಇದ್ದೀವಿ. ಏನೋ, ನಿಮ್ಮೂರಲ್ಲಿ ನೀರಿಲ್ವಾ? ನಾನು ಕೆಲವು ದಿನಗಳ ಹಿಂದೆ ನಿಮ್ಮೂರಿಗೆ ಬಂದಿದ್ದೆ, ಅಲ್ಲಿದ್ದ ಕೊಳದಲ್ಲಿ ನೀರು ತುಂಬಾನೇ ಇತ್ತಲ್ವಾ? ಆವಾಗ ಚಿಚು ಬೇಜಾರಿಂದ, ಸ್ವಾಮಿ, ಕೊಳದಲ್ಲಿ ನೀರಿತ್ತು, ಆದ್ರೆ ಆ ಕೊಳದ ನೀರನ್ನ ನಮ್ಮೂರಿನವರು ಎಲ್ರೂ ಸೇರಿ ಹಾಳ್ ಮಾಡಿದ್ವಿ. ಅದ್ರಲ್ಲಿ ನಾನು ಒಬ್ಳು. ಇವಾಗ ಆ ನೀರು ಕೂಡ ಇಲ್ಲ. ಏನಾಯ್ತೋ ಏನೋ ಗೊತ್ತಿಲ್ಲ, ನಮ್ಮೂರಿಗೆ ನೀರಿನ ಕಷ್ಟ ಬಂದಿದೆ. ಆವಾಗ ಮಹಿಹದ್ದು ಕೋಪದಿಂದ, ನಿಮಗ್ ಬುದ್ಧಿ ಇದೆಯಾ? ಪ್ರಕೃತಿ ನಿಮಗೋಸ್ಕರ ಕೊಟ್ಟಿರುವ ಆ ನೀರನ್ನ ನೀವೆಲ್ಲರೂ ಸೇರಿ ಹಾಳ್ ಮಾಡಿದ್ದೀರಾ. ಅದರಿಂದ ಪ್ರಕೃತಿಗೆ ಕೋಪ ಬಂದಿದೆ, ಅದಕ್ಕೆ ನಿಮ್ಗೆ ಈ ಶಿಕ್ಷೆ. ಬೇರೆ ದಾರಿ ಇಲ್ಲ, ನೀವೆಲ್ರೂ ಶಿಕ್ಷೆನ ಅನುಭವಿಸ್ಲೇಬೇಕು. ಸ್ವಾಮಿ, ನೀವು ಬೈಕೊಳ್ಳಿ, ಏನ್ ಬೇಕಾದ್ರೂ ಮಾಡಿ, ದಯವಿಟ್ಟು ಒಂದೇ ಒಂದು ಗ್ಲಾಸರ್ ವಾಟರ್ನಾದ್ರೂ ಕೊಡಿ, ತುಂಬಾ ದಾಹ ಆಗ್ತಿದೆ ಸ್ವಾಮಿ. ಹಾಗಂತ ಬನ್ನು ಹೇಳಿದನ್ನ ಕೇಳಿ ಸ್ವಾಮೀಜಿಗೆ ತುಂಬಾನೇ ಪಾಪ ಅಂತ ಅನಿಸ್ತು. ದೊಡ್ಡವರು ನೀವು ಮಾಡಿದ ತಪ್ಪಿಗೆ ಪಾಪ ಚಿಕ್ಕ ಮಕ್ಕಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ. ಸರಿ, ನಾಳೆನೆ ನಿಮ್ ಊರಿಗೆ ಬಂದು ನಾನು ನಿಮಗೋಸ್ಕರ ಇಲ್ಲ ಅಂದ್ರೂ ಕೂಡ ಈ ಮಕ್ಕಳಿಗೋಸ್ಕರ ಯಾಗ ನಡೆಸ್ತೀನಿ. ಆ ಮಳೆರಾಯನಿಗೆ ಕೋಪ ಹೋಗಿ ಅವನ ನೀರ್ ಕೊಟ್ರು ಕೂಡ ಕೊಡ್ಬೋದು. ಧನ್ಯವಾದ ಸ್ವಾಮೀಜಿ, ನಾಳೆನೆ ಬನ್ನಿ. ಹಾಗೆ ಮರುದಿನ ಬೆಳಗ್ಗೆ ಪಕ್ಷಿಗಳ ಊರಿನಲ್ಲಿದ್ದ ಕೊಳದ ಹತ್ತಿರ ಸ್ವಾಮೀಜಿ ಮಹಿಹದ್ದು ಯಾಗ ನಡೆಸ್ತಾ ಇದ್ರು. ಎಲ್ಲರ ಕಿವಿಯಲ್ಲೂ ಬೀಳೋ ತರ ಜೋರಾಗಿ ಏನೇನೋ ಮಂತ್ರಗಳನ್ನ ಹೇಳಿ ಯಾಗ ನಡೆಸ್ತಾ ಇದ್ದಾಗ ಊರಿನವರು ಎಲ್ರೂ ಪಕ್ಕದಲ್ಲೇ ಇದ್ರು. ಮಳೆರಾಯ, ಈ ಊರಿನವರನ್ನ ಕ್ಷಮಿಸಿ, ದಯವಿಟ್ಟು ಮಳೆ ಕೊಡು. ಇನ್ಮುಂದೆ ಪ್ರಕೃತಿನ ಇವ್ರ್ಯಾರು ಹಾಳ್ ಮಾಡಲ್ಲ. ಹಾಗಂತ ಸ್ವಾಮೀಜಿ ಹೇಳ್ತಾ ಇದ್ದಾಗ ಬನ್ನು ಕಣ್ಮುಚ್ಕೊಂಡು, ಓಂ ಸ್ವಿಗ್ಗಿಯಾಯ ನಮಃ, ಓಂ ಝೊಮ್ಯಾಟೋಯ ನಮಃ, ಓಂ ಬಿರಿಯಾನಿಯಾಯ ನಮಃ, ವಿತ್ ಕೂಲ್ ಡ್ರಿಂಕ್ಸ್ ಆಯ ನಮಃ ಹಾಗಂತ ಹೇಳಿದಾಗ ಚೋಟು ಅವನನ್ನ ಹೊಡೆದು,
ಇಲ್ಲಿ ಬಂದು ನಮಃ ನಮಃ ಅಂತ ಊಟದ ಹೆಸರು ಹೇಳ್ತಿದ್ಯಾ? ಬಾಯಿ ಮುಚ್ಕೊಂಡ್ ನಿಲ್ಲೋ. ಮಳೆರಾಯ, ನಿನ್ನ ನಂಬಿ ಪೂಜೆ ಮುಗಿಸಿದೀನಿ, ದಯವಿಟ್ಟು ಎಲ್ಲರಿಗೋಸ್ಕರ ಮಳೆ ಕೊಡು. ಹಾಗಂತ ಮಹಿಹದ್ದು ಹೇಳ್ತಾ ಇತ್ತೋ ಇಲ್ವೋ, ಆವಾಗ್ಲೇ ಇದ್ದಕ್ಕಿದ್ದಂತೆ ಮೋಡಗಳೆಲ್ಲ ಕಪ್ಪಾಗಿ ಬದಲಾಯಿತು. ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಮಿಂಚು ಗುಡುಗು ಶಬ್ದ ಕೇಳಿಸ್ತಾ ಇತ್ತು. ಪಕ್ಷಿಗಳು, ಆಹಾ, ಮಿಂಚು ಗುಡುಗು ಶಬ್ದ ಕೇಳಿಸ್ತಿದೆ, ಮೋಡಗಳೆಲ್ಲ ಕಪ್ಪಾಗಿದೆ, ಹಾಗಾದ್ರೆ ಖಂಡಿತ ಸ್ವಲ್ಪ ಸಮಯದಲ್ಲಿ ಮಳೆ ಬರುತ್ತೆ. ಹಾಗಂತ ಬನ್ನು ಹೇಳಿದ್ನೋ ಇಲ್ವೋ, ಇದ್ದಕ್ಕಿದ್ದಂತೆ ಮೆಲ್ಲೆ ಮೆಲ್ಲೆ ಹನಿಗಳು ಬೀಳಕ್ಕೆ ಶುರು ಮಾಡಿ ಅದು ದೊಡ್ಡ ಮಳೆಯಾಗಿ ಬರ್ತಾ ಇತ್ತು. ಪಕ್ಷಿಗಳು ಎಲ್ರೂ ಕೂಡ ಆ ಮಳೆನ ನೋಡಿ ತುಂಬಾನೇ ಸಂತೋಷಪಟ್ರು. ಒಣಗಿರುವ ನೆಲದಲ್ಲಿ ಮಳೆ ನೀರು ಬಿದ್ದಾಗ ಮಣ್ಣಿನ ವಾಸನೆ ತುಂಬಾ ಚೆನ್ನಾಗಿ ಬರ್ತಿತ್ತು. ಅಮ್ಮಯ್ಯ, ಮಳೆ ಮಳೆ, ಟುನಿ ನೋಡು ಮಳೆ ಬರ್ತಾ ಇದೆ. ಆ ಮಳೆನ ನೋಡಿ ಪಕ್ಷಿಗಳು ಎಲ್ರೂ ಕೂಡ ಸಂತೋಷದಿಂದ ಅಲ್ಲೇ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡಿದ್ರು. ಆಹಾ, ಈ ನೀರು ಎಷ್ಟು ಸ್ವೀಟ್ ಆಗಿದೆ ಸ್ವಾಮೀಜಿ, ರಸ್ತಾನೇ ಬೇಕಾಗಿಲ್ಲ, ಈ ನೀರೇ ತುಂಬಾ ಸ್ವೀಟ್ ಆಗಿದೆ. ಹಾಗೆ 2 ದಿನ ತನಕ ತುಂಬಾನೇ ಮಳೆ ಬಂದಿದ್ದರಿಂದ ಕೊಳದಲ್ಲಿ ಇವಾಗ ನೀರು ತುಂಬಿತ್ತು. ಆ ಕೊಳದ ನೀರು ಕೂಡ ಸ್ವಚ್ಛವಾಗಿತ್ತು. ಮರುದಿನ ಬೆಳಗ್ಗೆ ಮಳೆ ನಿಂತ ಮೇಲೆ ಪಕ್ಷಿಗಳು ಎಲ್ರೂ ಕೂಡ ಆ ಕೊಳದ ಹತ್ತಿರ ಬಂದು ನೀರನ್ನು ನೋಡಿ ಸಂತೋಷಪಟ್ರು. ಪ್ರಕೃತಿ ನಿಮ್ಮನ್ನ ಕ್ಷಮಿಸಿ ನಿಮಗೋಸ್ಕರ ಇನ್ನೊಂದು ಅವಕಾಶ ಕೊಟ್ಟಿದೆ. ಈ ಅವಕಾಶನ ಮಾತ್ರ ಯಾವುದಕ್ಕೂ ಹಾಳು ಮಾಡ್ಕೊಳ್ಬೇಡಿ. ಆವಾಗ ಚಿಚ್ಚು, ಇಲ್ಲ ಸ್ವಾಮೀಜಿ, ಇನ್ ಮುಂದೆ ನಾನು ಯಾವಾಗ್ಲೂ ತಪ್ಪು ಮಾಡಲ್ಲ. ನಾನೇ ಒಂದು ರೂಲ್ ಹಾಕ್ತಾ ಇದ್ದೀನಿ. ಇಲ್ಲಿ ಯಾರು ಹಸುಗಳನ್ನ, ದನಗಳನ್ನ, ಎಮ್ಮೆಗಳನ್ನ ಸ್ನಾನ ಮಾಡಿಸ್ಬಾರ್ದು. ಈ ನೀರು ನಮ್ಮೂರಿಗೆ ಕುಡಿಯೋ ನೀರು. ಒಬ್ಬೊಬ್ರು ಈ ಕೊಳದ ಹತ್ತಿರ ಕೂತ್ಕೊಂಡು ಯಾವಾಗ್ಲೂ ಕೊಳಕ್ಕೆ ಕಾವಲಿರ್ಬೇಕು. ಸೂಪರ್ ಆಂಟಿ, ಇಂಥ ರೂಲ್ ಹಾಕಿದ ನಿಮ್ಗೆ ನಾನು ಒಂದು ಬಿರಿಯಾನಿ ತಗೊಂಡ್ ಬಂದ್ ಕೊಡ್ತೀನಿ. ಸೂಪರ್ ಚಿಚ್ಚು, ನಿಜವಾಗ್ಲೂ ನೀನು ಬದ್ಲಾಗಿದ್ಯಾ ಅಲ್ವಾ? ಅದೇ ಸಾಕು, ಇನ್ ಮುಂದೆ ನಮ್ಗೆ ಯಾವ್ದೇ ಕಷ್ಟನೇ ಇರಲ್ಲ. ಅಮ್ಮಯ್ಯ, ಹೇಗೋ ನೀರಿನ ಕಷ್ಟ ಹೋಯ್ತು, ಇನ್ ಮುಂದೆ ನಮಗೆ ನೀರಿನ ಕಷ್ಟನೇ ಇಲ್ಲ. ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ಆ ಕೊಳದ ನೀರನ್ನ ನೋಡಿ ಸಂತೋಷ ಪಟ್ರು. ಇನ್ಮುಂದೆ ನೀರನ್ನ ವೇಸ್ಟ್ ಮಾಡಬಾರ್ದು ಅಂತ ಎಲ್ರೂ ನಿರ್ಧಾರನೂ ಮಾಡಿದ್ರು. ಆವಾಗ ಮಹಿಹದ್ದ ಸ್ವಾಮೀಜಿ ಸಂತೋಷದಿಂದ ಅಲ್ಲಿಂದ ಹೋದ್ರು.